ಈ ಸಿನಿಮಾ ಚೆನ್ನಾಗಿಲ್ಲ, ಆ ಸಿನಿಮಾ ಚೆನ್ನಾಗಿಲ್ಲ ಅಂತ ಒಪಿನಿಯನ್ಗಳನ್ನು ಹಿಂಗೇನೋ ಬಹಿರಂಗವಾಗಿ ಹೇಳ್ಕೊಳ್ತಾ ಇರಲಿಲ್ಲ. ನನ್ನ ಹೀರೋವಿನ ಮೇಲಿನ ಅಭಿಮಾನ ಇನ್ನೊಬ್ಬ ಹೀರೋ ಮೇಲಿನ ದುರಾಭಿಮಾನ ಆಗಬಾರ್ದು. 6 ಗಂಟೆ ಶೋ ಆಗುವಂಥ ಸಿನಿಮಾ 9 ಗಂಟೆ ಕಾಪಿ ಎಲ್ಲರ ಮೊಬೈಲಲ್ಲಿ ಇರುತ್ತೆ. ಈ ಪೈರಸಿ ವಿಷಯ ಇದೆಯಲ್ಲ, ಹಿಂದೆ ಸಿಡಿಗಳು ಶುಕ್ರವಾರ ರಿಲೀಸು, ಸಾಯಂಕಾಲ ಅವನ ಮುಂದೆ ಇದೆ. ಅವಾಗಲೇ ಹಂಗಿತ್ತು. ಇವತ್ತಿಗಂತೂ ಏನು ಫಿಸಿಕಲ್ ಇಲ್ಲಲ್ಲ, ಎಲ್ಲ ಡಿಜಿಟಲ್ ಇರೋವಂಥ ಒಂದು ಪುಟ್ಟ ಮನೆಯಲ್ಲಿ ಒಂದು ದೊಡ್ಡವರು 4-5 ಜನ ಕಾಣಿಸ್ಕೊತಿದ್ದಾರೆ. ಅದರಲ್ಲೇ ಒಬ್ಬರು ಹೆಗಲ ಮೇಲೆ ಇನ್ನೊಬ್ಬ ನಿಂತ್ಕೊಂಡು ಬಾಣ ಹೊಡೆಯುವಂಥ ಕೆಲಸಗಳಾಗ್ತಿರೋವಂಥದ್ದು. ಅದು ಯಾರ ಕೈ ಓಡೋನೋ ಗೊತ್ತಿಲ್ಲ. ಅಂದರೆ ಹೆಂಗಾಗ್ತಿದೆ ಅಂದರೆ ಅವ್ರಿಗೆ ಅವ್ರ ಕಾಲ ಮೇಲೆ ಅವರೇ ಚಪ್ಪಲಿ ಕಲ್ಲು ನಡ್ಕೊಳ್ತಾ ಇರೋ ಥರದ ಪರಿಸ್ಥಿತಿ ಆಗೋಗಿರೋವಂಥದ್ದು. ಅಂದರೆ ಒಂದು ಸಿನಿಮಾ ಬರ್ತಾ ಇದೆ ಅಂತಂದರೆ ಮೊದಲಿಂದನೇ ಅದಕ್ಕೆ ಒಂದು ಪರ್ಸೆಪ್ಷನ್ನ ಬಿಲ್ಡ್ ಮಾಡೋ ಲೆವೆಲ್ಗೆ ಹೊಟ್ಟೋಗಿದ್ದಾರೆ. ಆ ಸಿನಿಮಾ ಹಂಗಿರುತ್ತೆ, ಆ ಸಿನಿಮಾ ಚೆನ್ನಾಗಿರಲ್ಲ, ಈ ಸಿನಿಮಾ ಹಿಂಗಿರುತ್ತೆ, ಈ ಸಿನಿಮಾ ಅಂದರೆ ಒಂದು ವರ್ಗ. ಸರಿ, ಅವ್ರ ಸಿನಿಮಾ ಬಂತ, ಆವಾಗ ಇವ್ರು ಎದ್ದು ನಿಂತ್ಕೊಳ್ತಾರೆ, ಇದು ಹಂಗಿದೆ, ಇದು ಹಿಂಗಿದೆ. ಇದೇ ಎಲ್ಲೋ ಒಂದು ಕಡೆ ಒಂದು 3-4 ವರ್ಷದಿಂದ ನಾನು ವಿಷ್ಣು ಸರ್ ಅಭಿಮಾನಿಯಾಗಿ ಅವ್ರ ಸಿನಿಮಾಗಳನ್ನ ನೋಡಿದ್ದೀನಿ. ಅಣ್ಣವ್ರ ಸಿನಿಮಾ ಬಂದಿದ್ದು ನೋಡಿದ್ದೀನಿ. ಆಲ್ಮೋಸ್ಟು ನನಗೆ ಬುದ್ಧಿ ಬರೋ ಹೊತ್ತಿಗೆ ಅಣ್ಣವ್ರ ಸಿನಿಮಾ ಕಡಿಮೆ ಆಗಿತ್ತು. 2 ನಕ್ಷತ್ರಗಳು, ದೇವತಾ ಮನುಷ್ಯ, ಅಷ್ಟೊತ್ತಿಗೆ ಅವರು ಬೇರೆ ತರಹ ಅಂದರೆ ಸಿನಿಮಾ ನಿಲ್ಲಿಸಿ ಆಮೇಲೆ ಮತ್ತೆ ಜೀವನ ಚೈತ್ರ. ನಾನು ಆವತ್ತಿಗೆ ನೋಡಿದಾಗೆ ಅಂಬರೀಷ್ ಅವ್ರ ಸಿನಿಮಾ ಆಗ್ಬೋದು, ಪ್ರಭಾಕರ್ ಅವ್ರ ಸಿನಿಮಾ ಎಲ್ಲ ಬರ್ತಿತ್ತಲ್ಲ, ನನಗೆ ಅನ್ಸೋ ಮಟ್ಟಿಗೆ ಯಾರೂ ಈ ಸಿನಿಮಾ ಚೆನ್ನಾಗಿಲ್ಲ, ಆ ಸಿನಿಮಾ ಚೆನ್ನಾಗಿಲ್ಲ ಅಂತ ಒಪಿನಿಯನ್ಗಳನ್ನು ಹಿಂಗೇನೋ ಬಹಿರಂಗವಾಗಿ ಹೇಳ್ಕೊಳ್ತಾ ಇರಲಿಲ್ಲ. ಈಗ ನಾನು ಪಿಕ್ಚರ್ ನೋಡ್ಕೊಂಬಂದೆ, ಅದೇನೋ ಸುಮಾರಾಗೈತೆ ಕಣೋ, ಇಷ್ಟರ ಮಟ್ಟಿಗೆ ಮಾತ್ರ ಸೀಮಿತವಾಗಿತ್ತು. ಇವತ್ತು ಬೀದಿಯಲ್ಲಿ ನಿಂತು ಹೇಳೋ ಅಷ್ಟು ಗಂಟಾಘೋಷವಾಗಿ ಹೇಳೋಂಗೆ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೇ ಅಥವಾ ಫಸ್ಟ್ ರೀಲ್ ಹೇಳ್ತಾರೆ. ಈಗ ಇಂಟರ್ವಲ್, ಕ್ಲೈಮ್ಯಾಕ್ಸ್ ಮುಗೀತು, ಫಸ್ಟ್ ಹಾಫ್ ಹಿಂಗಿದೆ, ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ಕ್ಯಾಮ್ರಾಗಳು ತೊಗೊಂಡೋಗ್ಬಿಡ್ತಾರಲ್ಲ. ಈ ಅಭಿಪ್ರಾಯಗಳನ್ನು ರೂಪಿಸುವ ತಂತ್ರ ಇದೆಯಲ್ಲ, ನಿಮಗೆ ಏನು ಈ ಬುಕ್ ಮೈ ಶೋ ಇದೆ, ಬುಕ್ ಮೈ ಶೋನ ನೀವು ಇವತ್ತು ಹಣ ಕೊಟ್ಬಿಟ್ಟು ಇದು ಮಾಡ್ಕೋಬೋದು. ಏನೇನಿದೆ ನಿಮ್ಗೆ ಗೊತ್ತಿದೆ, ನಾನೇನು ಹೇಳಬೇಕಾಗಿಲ್ಲ. ಬುಕ್ ಮೈ ಶೋ ಆಗ್ಬೋದು, ಈ ರೇಟಿಂಗ್ಗಳು, ಸೋ ಕಾಲ್ಡ್ ರೇಟಿಂಗ್ಗಳನ್ನ ಆಗ್ಬೋದು, ಬೇರೆ ಬೇರೆ ಸ್ಟಾರ್ಗಳನ್ನು ಇವೆಲ್ಲ ಇದಾವಲ್ಲ, ಇವೆಲ್ಲ ಪ್ರಾಮಾಣಿಕತೆಯನ್ನು ಕಳ್ಕೊಂಡಾಗಿದೆ. ಅವತ್ತು ನಂಬಿಕೆ ಉಳಿಸ್ಕೊಂಡಿಲ್ಲ. ಎಲ್ಲ ಅಲ್ಲೋ ಇಲ್ಲ ಉಳಿಸ್ಕೊಂಡಿರೋರು ಇದ್ದಾರೆ, ಇಲ್ಲ ಅಂತ ಹೇಳಬಾರ್ದು, ಇದ್ದಾರೆ. ಮತ್ತು ಈ ಪ್ರಮಾಣದಲ್ಲಿ ಬದಲಾಗಿದೆಯಲ್ಲ ಈಗ ಚಿತ್ರಣ, ಇದರ ಜೊತೆ ಈಜಬೇಕಾದ ಅನಿವಾರ್ಯ ಇದೆ. ಇದೆಲ್ಲ ಕಲಾವಿದರಿಗೂ ಗೊತ್ತಾಗಬೇಕು. ಆಮೇಲೆ ಯಾರು ಇಲ್ಲಿ ಕೆಟ್ಟವ್ರಲ್ರಿ, ನಾನು ನೋಡಿದ್ದೀನಲ್ಲ ಇಷ್ಟು ಇದರಲ್ಲಿ ಯಾವ ಹೀರೋನು ತುಂಬ ಒಳ್ಳೆ ಮನಸ್ಸಿರೋ ಹೀರೋಗಳು, ಒಳ್ಳೆ ಸೋಷಿಯಲ್ ಕಾಸ್ಗೆ ಇರಬೇಕಪ್ಪ ನಾನು ಅನ್ನೋಂಥ ಹೀರೋಗಳು, ಇನ್ನೊಬ್ಬ ಹೀರೋ ಮೇಲೆ ದ್ವೇಷಕಾರೋ ಹೀರೋಗಳು ಯಾರೂ ಇಲ್ಲ ಇಲ್ಲಿ. ನಾನು ನೋಡಿದ್ದೀನಿ, ಎಲ್ಲರೂ ಪರ್ಸ್ನಲ್ಲಾಗಿ ಆಲ್ಮೋಸ್ಟ್ ಗೊತ್ತಿದೆ ನನಗೆ. ಅದು ವಾತಾವರಣನೋ ಏನೋ ಕಲಿಯುಗದ ಪ್ರಭಾವನೋ, ಕಲಿ ಪ್ರಭಾವ ಅಂತೀವಿ ಹಂಗೆ, ಅದು ಏನಂತ ಗೊತ್ತಿಲ್ಲ, ಒಂದು ನೆಗೆಟಿವ್ ವಾತಾವರಣ ಸೃಷ್ಟಿ ಆಗಿಬಿಡ್ತದೆ. ಇವತ್ತು ನಮಗೆ ಉದಾಹರಣೆಗೆ ಯಶ್ನ ತಗೊಂಡ್ರೆ, ಯಶ್ ಎಲ್ಲಾದರೂ ಏನಾದರೂ ಒಂದು ಸ್ಟೇಟ್ಮೆಂಟು, ಒಂದು ಅವರ ಅಭಿಮಾನಿಗಳ ಸ್ಟೇಟ್ಮೆಂಟು ಎಲ್ಲರೂ ಏನಾದ್ರು ಕೇಳಿದ್ದೀವಿ ನಾವು. ಸಿನಿಮಾ ಬರ್ತಾಯಿದೆ, ನೆಕ್ಸ್ಟ್ ಟಾಕ್ಸಿಕ್ ಅಷ್ಟೇ, KGF ಬಂತು, ಚೆನ್ನಾಗಿತ್ತು, ಮುಗೀತು ಅಲ್ಲಿಗೆ. ಅಂದರೆ ಅವ್ರವ್ರನ್ನ ರೂಪಿಸ್ಕೊಳ್ಳೋದು ಮತ್ತು ಅವ್ರವ್ರ ಫ್ಯಾನ್ಗಳು ಅವ್ರವ್ರನ್ನ ರೂಪಿಸೋದು ಇವೆಲ್ಲ ಇರುತ್ತಲ್ಲ, ಒಂದು ಇಮೇಜ್ ಬಿಲ್ಡ್ ಮಾಡಿದ್ದೀವಿ. ಈಗ ನಾನು ಇಷ್ಟು ಜನ ಕಲಾವಿದರು ಕೆಲಸ ಮಾಡೋರು ಕೂಡ ಅವರವ್ರ ಇಮೇಜ್ಗಳನ್ನು ಅವರ ಫ್ಯಾನ್ಸ್ ಮನಸ್ಸಲ್ಲಿ ಹೇಗೆ ಬಿಲ್ಡ್ ಮಾಡ್ಬೋದು, ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾಗೆ ಏನು ಮಾಡ್ಬೋದು. ಈಗ ಒಬ್ಬ ಕಲಾವಿದ ಹೀರೋ, ನಾನು ಈ ಸಿನಿಮಾದಲ್ಲಿ ಈ ಪಾತ್ರ ಮಾಡಿದ್ದೆ, ಈ ಸಿನಿಮಾದಲ್ಲಿ ನಾನು ಇನ್ನೇನೋ ಪಾತ್ರ ಮಾಡಬೇಕು ಅಂತ ಹಿಂಗೆ ಯೋಚನೆ ಮಾಡ್ತಾನೋ, ನಾವು ಹಾಗೆ ಈ ಹೀರೋನ ಹಿಂಗೆ ನೋಡಿದ್ದಾರೆ. ಈ ಜನ ಮೆಚ್ಚಿದ ಹೀರೋ ಆಗಿದ್ದಾನೆ. ಇವತ್ತು ಈ ಸಿನಿಮಾಗೆ ಬರೋ ಹೊತ್ತಿಗೆ ನಾವು ಇನ್ನೂ ಚೆಂದ ಮಾಡಬೇಕು, ಆ ಹಾಡಲ್ಲಿ ಹಿಂಗೆ ರೂಪಿಸ್ಬೇಕು ಅಂತ ಯೋಚನೆ ಮಾಡ್ತೀವಿ. ನಾನಾದರೂ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆದರೂ, ಒಬ್ಬ ಸಿನಿಮಾ ಡೈರೆಕ್ಟರ್ ಆದರೂ, ಯಾರು ತೋರಿಸಿರ್ಬೋದು ನಾನು ಹಂಗೆ ತೋರಿಸಿ ನಮ್ಮ ಹೀರೋನ ಅಂತ ಪ್ರತಿ ನಿರ್ದೇಶಕ ಯೋಚನೆ ಮಾಡ್ತಾನೆ. ಸೊ ಇವರೆಲ್ಲ ಕೆಲಸ ಮಾಡ್ತಾರಲ್ಲ ಟೆಕ್ನಿಷಿಯನ್ಸು, ಇವ್ರುಗಳೆಲ್ಲ ಕೆಲಸ ಮಾಡ್ತಾ ಒಂದೊಂದು ವ್ಯಕ್ತಿಯ ಇಮೇಜನ್ನು ಕಟ್ಕೊಡ್ತಾ ಹೋಗ್ತೀವಿ, ಒಬ್ಬೊಬ್ಬ ಕಲಾವಿದನ ಇಮೇಜನ್ನು ಕಟ್ಕೊಡ್ತಾ ಹೋಗ್ತೀವಿ.
ಆ ಇಮೇಜನ್ನು ಕಾಪಾಡಿಕೊಂಡು ಅದನ್ನು ಅದರ ಸುತ್ತ ಒಂದು ಪ್ರಭಾವಲಯವಾಗಿ ಬೆಳೆಯೋದೇ ಅಭಿಮಾನಿಗಳು. ಅವರ ಪ್ರಭಾವಲಯವಾಗಿ ಕಾಪಾಡ್ಕೊಳ್ತಾರೆ ಆ ಹೀರೋನ. ಒಳ್ಳೆಯದು, ಅಲ್ಲಿವರೆಗೂ ಒಳ್ಳೆಯದು. ನನ್ನ ಹೀರೋವಿನ ಮೇಲಿನ ಅಭಿಮಾನ ಇನ್ನೊಬ್ಬ ಹೀರೋ ಮೇಲಿನ ದುರಭಿಮಾನ ಆಗಬಾರ್ದು. ಅಲ್ಲಿ ಸಮಸ್ಯೆ ಆಗ್ತಾಯಿದೆ. ಈಗ ಅದಕ್ಕೆ ನಿಮ್ಗೆ ನೋಡಿ, ಆ ಕಡೆ ಎಲ್ಲ ನಾನು ಅವರು ಇವರು ಅಂತಲ್ಲ, ಈ ಹೀರೋ ಬಗ್ಗೆ ಕೆಟ್ಟದಾಗಿ ಮಾತಾಡ್ದಂಥ ಅವ್ರ ಕಡೆಯವರು ಮಾತಾಡ್ದಂಥ ಇವರು ಪೊಲೀಸ್ ಸ್ಟೇಷನ್ಗಳು, ಈ ರಮ್ಯಾ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೋ, ಜಗ್ಗೇಶ್ ಅವ್ರಿಗೆ ನೂರಾರು ಜನನ ಹಿಡಿದಾಕಿದ್ರು ಸೋಷಿಯಲ್ ಮೀಡ್ಯಾದಲ್ಲಿ. ಅಂದರೆ ಆ ನೆಗೆಟಿವ್ ಕಾಮೆಂಟ್ಗಳು ಯಾಕೆ ಬೇಕು ಅಂತ. ರೀಸೆಂಟ್ಲಿ ವಿಜಯಲಕ್ಷ್ಮಿ ಅವ್ರು ಕೊಟ್ಟಿದ್ದು ಅಲ್ವಾ, ಯಾಕೆ ಬೇಕಿದು? ಇದಿಲ್ಲದೆ ಆರಾಮಾಗಿ ಚೆನ್ನಾಗಿರುತ್ತಪ್ಪ ಸಿನಿಮಾ ರಂಗ. ಜನ ಮಧ್ಯೆ ಇನ್ನೊಂದು ಕಾಂಪಿಟೇಷನ್ ಶುರು ಆಗಿದೆ ಸರ್. ಬೆಳಗ್ಗೆ 6 ಗಂಟೆ ಶೋ ಆಗುತ್ತಲ್ಲ ಸರ್, ಸ್ಟಾರ್ ಸಿನಿಮಾಗಳು. 6 ಗಂಟೆ ಶೋ ಆಗುವಂಥ ಸಿನಿಮಾ 9 ಗಂಟೆ ಕಾಪಿ ಎಲ್ಲರ ಮೊಬೈಲಲ್ಲಿ ಇರುತ್ತೆ. ಅಯ್ಯೋ, ಅಂಥದ್ದೊಂದು ಪರಿಸ್ಥಿತಿಗೆ ನಾವು ಇದ್ದೀವಿ ಅಂತಂದರೆ ಸಿನಿಮಾ ಏನಕ್ಕೆ ಮಾಡಬೇಕು? ತುಂಬ ದೂರ ಅಂತ ಆಯಿತು. ಮೊನ್ನೆ ಯಾವುದೋ ಒಂದು ಸಿನಿಮಾ ಕೇಳ್ಪಟ್ಟೆ, 2.5 ಲಕ್ಷ ಲಿಂಕ್ಸ್ನ ತೆಗೆದಿರೋದು. ಅಂದರೆ 2.5 ಲಕ್ಷ ಲಿಂಕ್ ಇಟ್ಕೊಳ್ಳಿ, ಒಂದು ಲಿಂಕ್ಗೆ ಆ್ಯಾವ್ರೇಜು 5-6 ಜನ ಇಟ್ಕೊಳ್ಳಿ, 10 ಲಕ್ಷ ಜನ ಸಿನಿಮಾ ನೋಡಿರೋದು. ಆ 10 ಲಕ್ಷ ಜನ ನಮಗೆ ಟಿಕೆಟ್ ಆದರೆ ಉದ್ಯಮ ಎಲ್ಲಿ ಬೆಳೆಯಲ್ವಾ? ಅಂದರೆ ಅದು ಕೂಡ ಅದು ಏನು, ಈಗ ನಾವು ಹೆಂಗೆ ಒಬ್ಬ ನಟನ ಅಭಿಮಾನಿ ವರ್ಗ ಇನ್ನೊಬ್ಬ ನಟನ ಮೇಲೆ ಬೀರುವಂಥ ಪರಿಣಾಮ ಇದೆಯಲ್ಲ, ಇದು ಈ ಮಟ್ಟಕ್ಕೂ ಇಳಿದೋಗಿರುವಂಥದ್ದು ದುರಂತ ಅಂತ. ದುರಂತ. ಇದು ಎಷ್ಟು ನಷ್ಟ ಆಗುತ್ತೆ ಅಂದರೆ, ನೀವಾಗಲೇ ಹೀರೋ ಇದಕ್ಕೆ ಪ್ರಶ್ನೆ ಕೇಳೋದ್ರಲ್ಲ, ಪೊಲೀಸ್ನವ್ರು ಎಷ್ಟು ಜನ ಹಿಡಿದಿದ್ದಾರೆ ಅಂತ. ಅಲ್ಲಿ ಏನು ಬರುತ್ತೆ ಅಂದರೆ, ಅದ್ಭುತ ಮಹಾನ್ ಕಲಾವಿದ, ಜಗತ್ತಿನಾದ್ಯಂತ ಪಾಪ್ಯುಲರ್ ಸೆಲೆಬ್ರಿಟಿ ಹೀರೋ, ನನ್ನ ಹೀರೋ ಇವನಂತ, ಪ್ರಪಂಚ ದೇವರು ಬಿಟ್ಟರೆ ಇವನೇ ಅಂಥ ಅಭಿಮಾನಿ ನಾನು ಅಂದ್ಕೊಳ್ಳಿ. ಆದರೂ ಕೂಡ ಸೋಮವಾರದ ಮೇಲೆ ನಾನು ಕೆಲಸಕ್ಕೆ ಹೋಗೋದು, ಶುಕ್ರವಾರ ಶನಿವಾರ ಭಾನುವಾರನೇ ಸಿನಿಮಾ ಥಿಯೇಟ್ರ್ ಹತ್ರ ಇರೋದು. ನಾನು ಅಂತಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಸ್ಟಾರ್ಗಳಿಗೂ ಫೇಲ್ಯೂರ್ ಇದೆ. ಎಂಥ ಮೆಗಾ ಸೂಪರ್ ಸ್ಟಾರ್ಗಳು ಫೇಲ್ಯೂರ್ ಕಂಡಿದ್ದಾರೆ. ಸಿನಿಮಾ ಚೆನ್ನಾಗಿದ್ದರೆ ಮಾತ್ರ ಆ ಸಿನಿಮಾನ ಕಾಪಾಡ್ಕೊಂಡು ಹೋಗ್ತಾರೆ ಜನ, ಹೊರತು ಇನ್ಯಾವುದು ಕೆಲಸಕ್ಕೆ ಬರಲ್ಲ. ಹಾಗಾಗಿ ಒಂದು ಸಿನಿಮಾನ ನೆಗೆಟಿವ್ ಪ್ರೊಪಗಂಡ ಮಾಡಿ ಆ ಹೀರೋನ ಹೆಂಗಾದರೂ ಮಾಡಿ ತುಳಿಬೇಕು ಅನ್ನೋ ಥರದ ಏನಾದ್ರು ಮೈಂಡ್ ಸೆಟ್ ಇದ್ದರೆ, ನೆಗೆಟಿವ್ ಮಾಡಬೇಕು ಅನ್ನುವ ನೆಗೆಟಿವಿಟಿ ನಮ್ಮಲ್ಲಿ ತುಂಬಿಕೊಳ್ಳುತ್ತೆ ಹೊರತು ಆ ಸಿನಿಮಾಗೆ ಏನೂ ಆಗಲ್ಲ. ಸಿನಿಮಾ ಚೆನ್ನಾಗಿದ್ದರೆ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಹರಿಹರ ಬ್ರಹ್ಮಾದಿಗಳು ಬಂದರೂ ಅದನ್ನು ಹಿಟ್ ಮಾಡೋಕ್ಕಾಗಲ್ಲ. ಇದು ಸರಳ ಸೂತ್ರ. ನಿಮಗೆ ರಜನಿಕಾಂತ್ ಅವ್ರು ಲೈನಾಗಿ ಅವ್ರ ಸಿನಿಮಾಗಳ ಉದಾಹರಣೆ ಕೊಡ್ಬೋದು, ಸೂಪರ್ ಸ್ಟಾರ್ಗಳದ್ದೆಲ್ಲ ಕೊಡ್ಬೋದು, ನಾನು ದೊಡ್ಡ ಇವ್ರದ್ದೆಲ್ಲ ಕೊಡ್ಬೋದು. ಇವ್ರದಂತ ಅಲ್ಲ, ನಾನು ರಾಜ್ಕುಮಾರ್, ವಿಷ್ಣುವರ್ಧನ್, ನೀವು ಯು ನೇಮ್ ದ ಹೀರೋಸ್, ಎಲ್ಲರದು ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ನಮ್ಮ ಹೀರೋನ ನಾನು ಕಾಪಾಡ್ಕೊಂಡ್ಬಿಡ್ತೀನಿ ಅನ್ನೋದೆಲ್ಲ ಸುಳ್ಳು. ಸಿನಿಮಾ ಚೆನ್ನಾಗಿದ್ದರೆ ನೀನು ಬರೋದು 3 ದಿವಸ ಅಥವಾ 1 ವಾರ, 1 ತಿಂಗಳು, 1 ವರ್ಷ ಓಡಿಸೋದು ಸಾಮಾನ್ಯ ಜನ. ಹೌದು. ಸಿನಿಮಾ ನಾನು ಯಾವಾಗಲೂ ಕತೆ ಮಾಡುವಾಗ, ಇನ್ನೊಂದು ಮಾಡುವಾಗ, ಒಂದು ಹಾಡನ್ನು ಬರೆಯುವಾಗ ಹೇಳ್ತೀನಿ, ಈ ಹಾಡನ್ನ 50ನೇ ದಿವಸ ಸಿನಿಮಾ ಥಿಯೇಟ್ರಲ್ಲಿ ಕಾಮನ್ ಪೀಪಲ್ ಕುತ್ಕೊಂಡು ನೋಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಈ ಹಾಡನ್ನ ಅವನಿಗೇನು ಪರಿಣಾಮ ಬೀರುತ್ತೆ ಅದನ್ನು ವಿಚಾರ ಮಾಡಿ. ಅವನಿಗಿದು ಅಗತ್ಯ ಇಲ್ಲ ಈ ಪಿಕ್ಚರ್ಗೆ ಅನಿಸುತ್ತಾ, ಈ ಹಾಡು ಯಾಕೆ ಬೇಕಿಲ್ಲಿ ಅನಿಸುತ್ತಾ, ಅದನ್ನು ಯೋಚನೆ ಮಾಡಿ ಅಂತೀನಿ ನಾನು. ಸೊ ಇದೆಲ್ಲ ಒಂದು ಕಡೆ ಆದರೆ, ಇನ್ನು 2ನೇ ಪ್ರಶ್ನೆ ನೀವು ಕೇಳಿದ್ದು, ಈ ಪೈರಸಿ ವಿಷಯ ಇದೆಯಲ್ಲ, ಎಂಥ ದುರಂತ ಅಂದರೆ, ಹಿಂದೆ ಸಿಡಿಗಳು ನಾನು ಎಷ್ಟು ಜನ ಕೊಡ್ತಿದ್ದೀನಿ ಗೊತ್ತಾ, ನಮ್ಮ ವಿಜಯನಗರದಲ್ಲಿ ಆ ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡ್ಬಿಡೋರು. ಕೊನೆಗೆ ರೌಡಿಗಳನ್ನೆಲ್ಲ ಬಿಟ್ಟವ್ರು ನನ್ನ ಹತ್ರ, ನನ್ನ ಮೇಲೆ. ನನ್ನ ಆಫೀಸ್ ಅಲ್ಲೇ ಇತ್ತು ವಿಜಯನಗರದಲ್ಲಿ. ರಸ್ತೆಯಲ್ಲಿ ಇಟ್ಕೊಂಡು ಮಾರ್ತಿದ್ದ ಎಲ್ಲ ಸಿನಿಮಾಗಳು. ಹೊಸ ಸಿನಿಮಾ ಶುಕ್ರವಾರ ರಿಲೀಸು, ಸಾಯಂಕಾಲ ಅವನ ಮುಂದೆ ಇದೆ. ನಾನು ಏನಿದೆಲ್ಲ ಅಂತೇಳಿ ನಾನು ಕೆಲವು ಡೈರೆಕ್ಟ್ರುಗಳು ಇಂದ್ರಪ್ರಸ್ಥ ಹತ್ರ ಎಲ್ಲ ಒಬ್ಬನಿಗೆ ಹೊಡೆದು ತಪ್ಪಿದು ಎತ್ತು ಎಲ್ಲ ಅಂತಂದರೆ, ಮಾರನೇ ದಿವಸ ಇಲ್ಲಿ ಇಟ್ಕೊಂಡಿದ್ದವನು ಮಾರನೇ ದಿವಸ ಒಂದು ಪರ್ಲಾಂಗ್ ದೂರದಲ್ಲಿ ಇಟ್ಕೊಂಡವನು ಅಷ್ಟೇ. 3 ದಿವಸ ಆದಮೇಲೆ ಮತ್ತೆ ವಾಪಸ್ ಇಲ್ಲೇ ಬರ್ತಾನೆ. ನಾನು ದಿನ ಅದೇ ಕೆಲಸನ ನನಗೆ, ಆಯಿತಾ?
ಈ ಥರ ಪರಿಸ್ಥಿತಿ ಆವಾಗಲೇ ಹಂಗಿತ್ತು. ಇವತ್ತಿಗಂತೂ ಏನು ಫಿಸಿಕಲ್ ಇಲ್ಲಲ್ಲ, ಎಲ್ಲ ಡಿಜಿಟಲ್. ತುಂಬ ಸುಲಭವಾಗಿ ನನಗೆ ನನ್ನ ಫೋನ್ಗೆ ಲಿಂಕ್ ಕಳಿಸ್ತೀವಿ ಅಂತಾರೆ. ನಾನು ಯಾವನ ಬೈತೀನಿ, ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ. ಇನ್ನೊಂದು ವಿಷಯ ಅಂದರೆ, ಒಂದು ಕಂಪನಿಗಳಿದ್ದಾವೆ ಕೆಲವು. ನನ್ನ ಹತ್ರನೂ ಒಂದು ಮೀಟಿಂಗ್ ಮಾಡಿದ್ರು ಭಾಳ ಹಿಂದೆನೇ. ಈ ಲಿಂಕ್ಗಳನ್ನು ಹುಡುಕಿ ತೆಗಿಸಿದ್ವಿ ಅಂತ ಅಂದ್ರಲ್ಲ, ಇದಕ್ಕೆ ಜನ ಇದ್ದಾರಲ್ಲ, ಟೆಕ್ನಿಕಲ್ ಆಗಿ ಇದನ್ನು ತಿಳ್ಕೊಂಡಿರೋದು, ಇವ್ರುಗಳನ್ನು ಮೊದಲೇ ಹೈರ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇವತ್ತು. ಇಲ್ಲಾಂದರೆ ಭಾಳ ಕಷ್ಟ ಇದೆ. ಇದಕ್ಕೆ ಕಡಿವಾಣ ಹಾಕಲೇಬೇಕು. ಈ ಟೆಕ್ನಾಲಜಿ ಏನೇನು ಕಂಡುಹಿಡಿದಿದ್ದಾರೆ ಇವಾಗ ಎಲ್ಲೂ ಅದು ಕಾಪಿನೇ ಆಗಬಾರ್ದು. ಆ ಥರದ್ದು ಟೆಕ್ನಾಲಜಿ ಬಂದರೆ ಮಾತ್ರ ಇದಕ್ಕೇನಾದರೂ ಬ್ರೇಕ್ ಬೀಳೋ ಸಾಧ್ಯತೆ ಇದೆ ಅಂತ ನಾನು ಅನ್ಕೋತೀನಿ. ಭಾಳ ಕಷ್ಟ.